ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ ಮಾಸ್ತಿವಳೆ, ಜಿಲ್ಲಾ ಶಸ್ತ್ರಚಿಕಿತ್ಸಕರು ವಿಜಯಪುರ. ತಾವೆಲ್ಲ ಗೊತ್ತಿರುವ ಹಾಗೆ ಶಾರದಾ ದೊಡ್ಡಮನಿ ಅಂತ ಇಲ್ಲಿ ಡೆಲಿವರಿ ಆಗಿ ಅವಳಿಗೆ ರಕ್ತದ ಪ್ರಮಾಣ ಕಡಿಮೆ ಇದ್ದು ರಕ್ತಸ್ರಾವವಾಗಿ ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆಕೆ ರಕ್ತ ಒಂದು ಕೊಟ್ಟು ನಾವು BLಗೆ ಕಳಿಸಿದ್ವಿ. ಅಲ್ಲೇ ಅಡ್ಮಿಟ್ ಇದ್ದು ಹೋದ ತಿಂಗಳು 23 ತಾರೀಕಿನಿಂದ ಇಲ್ಲಿವರೆಗೆ ಅಡ್ಮಿಟ್ ಇದ್ದು ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದ್ದರು ಅವಳು. ಲಾಸ್ಟ್ 8 ದಿನದಿಂದ ಅವಳಿಗೆ ಮತ್ತೆ ನಿಮೋನಿಯಾ ಆಗಿ ಹಿಂದಿನೆಲ್ಲ ಇದ್ದಂಥ ಪ್ರಮಾಣ ಕಡಿಮೆಯಾಗಿ ಅವಳಿಗೆ ನಿಮೋನಿಯಾ ಆಗಿ ಮತ್ತು ಅವಳಿಗೆ ಮೊದಲಿಂದ ಇರ್ತಕ್ಕಂಥ ಚರ್ಮ ರೋಗ ಜಾಸ್ತಿ ಆಗಿ ನಿಮೋನಿಯಾ ಆಗಿ 3-4 ದಿನದಿಂದ ಭಾಳ ಒಂದು ಗಂಭೀರ ಪರಿಸ್ಥಿತಿ ಇದ್ದಳು. ನಿನ್ನೆ ರಾತ್ರಿ ಅವಳು BLಲ್ಲಿ ತೀರ್ಕೊಂಡಾಗ ಅವಳಿಗೆ ಸಂಪೂರ್ಣ ನಮ್ಮ ಸರ್ಕಾರದಿಂದಲೇ ವೆಚ್ಚವನ್ನು ಭರಿಸಲಾಗಿದೆ ಮತ್ತು 2 ಮಕ್ಕಳು ಆರೋಗ್ಯವಂತವಾಗಿದ್ದಾರೆ. ಅವ್ರಿಗೂ ಡಿಸ್ಚಾರ್ಜ್ ಮಾಡಲಾಗಿದೆ. ತಾಯಿ ತೀರ್ಕೊಂಡಿದ್ದಕ್ಕೆ ಕಾರಣ ಹುಡುಗಲಿಕ್ಕೆ ಯಾಕಪ್ಪ ಈಗ ಇದಕ್ಕೆ ಮುಂಚೆ ನೋಡ್ತಿರ್ಬೋದು, ಒಂದೇನು ರಕ್ತ ಬಂದು ಬೇರೆ ಕೊಟ್ಟಿದ್ದಕ್ಕಾಗಿರೋದನ್ನು ಪರಿಶೀಲನೆ ಮಾಡಿ 4 ಜನ ನಾವು ಸಿಬ್ಬಂದಿನ ಈಗಾಗಲೇ ಸಸ್ಪೆಂಡ್ ಮಾಡಿದ್ವಿ. ಆಮೇಲೆ ಆ ಸಿಬ್ಬಂದಿಯನ್ನು 3 ಮಂದಿ ಟರ್ಮಿನೇಟ್ ಮಾಡಿ ಒಬ್ಬರಿಗೆ ಸಸ್ಪೆಂಡ್ ಮಾಡಿದ್ವಿ. ಅದು ಅಲ್ಲದೆ ಅವಳಿಗೆ ಮತ್ತೇನೋ ಕಾರಣ ಇರ್ಬೋದು ಅಂತ ಹುಡುಗಲಿಕ್ಕೆ ಈ ಡೆತ್ ಆದಮೇಲೂ ಕೂಡ ಅವಳಿಗೆ ಪೋಸ್ಟ್ ಮಾರ್ಟಮ್ ಕೂಡ ನುರಿತ ಒಂದು ಫಾರೆನ್ಸಿಕ್ ನ್ಯಾಯಶಾಸ್ತ್ರ ವೈದ್ಯರ ಮುಖಾಂತರ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವಿ. ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಅದರಲ್ಲಿ ಏನಾದರೂ ಬಂದರೆ ವೈದ್ಯರ ನಿರ್ಲಕ್ಷ್ಯ ಕಂಡು ಬಂದರೆ ಅವ್ರ ಮೇಲೆ ಸರ್ಕಾರ ಗಂಭೀರ ಒಂದು ಸ್ವರೂಪದಂತ ತಿಳ್ಕೊಂಡು ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ. ಇದು 2ನೇ ಡೆಲಿವರಿ. ಮೊದಲನೇ ಡೆಲಿವರಿ ಮಗು ಇದೆ, ಆ ಮಗು 3.5 ವರ್ಷದ್ದು. ಇದು 2ನೇ ಡೆಲಿವರಿ. 2 ಟ್ವಿನ್ಸ್ ಇದ್ದು ಸರ್, 2 ಹೆಲ್ದಿದೆ, ಒಂದು ಗಂಡು ಒಂದು ಹೆಣ್ಮಗು, 2 ಹೆಲ್ದಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.